ನೈಟ್ ಟೈಮಲ್ಲಿ ದಯವಿಟ್ಟು ಯಾರಿಗೂ ಹೆಲ್ಪ್ ಮಾಡಕ್ ಹೋಗ್ಬಿಡಿ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ ಈ ಸ್ಟೋರಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಸ್ಟೋರಿ ಬಂದು ನನ್ನ ಫಾಲೋವರ್ದು. ಅವರು ಒಂದು ಆಪಲ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೈಟ್ ಟೈಮಲ್ಲಿ ಒಂದು ಲಾಸ್ಟ್ ಡೆಲಿವರಿ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ ಹತ್ರ ಲಿಫ್ಟ್ ಕೇಳ್ತಾ ಇರ್ತಾರೆ. ಇಷ್ಟೊತ್ತಾದ್ರೂ ಈ ಹುಡುಗಿ ಇಲ್ಲೇ ನಿಂತ್ಕೊಂಡಿದ್ದಾಳಲ್ಲ ಅಂತ ಇವ್ರು ಲಿಫ್ಟ್ ಕೊಡೋಕೆ ಒಪ್ಕೋತಾರೆ. ಆ ಹುಡುಗಿನ ಕೂರಿಸ್ಕೊಂಡು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ರೋಡಲ್ಲಿ ಹೋಗೋರೆಲ್ಲ ಇವ್ರನ್ನ ಒಂಥರ ನೋಡ್ತಾ ಇರ್ತಾರೆ. ಯಾರೋ ಒಬ್ರು ಏನೋ ಹೇಳಕ್ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಇವ್ನಿಗೇನು ಅರ್ಥ ಆಗ್ತಾ ಇರಲ್ಲ. ಅದೇ ಟೈಮಲ್ಲಿ ಕಾರಲ್ಲಿ ಹೋಗ್ತಾ ಇರೋ ಒಂದು ವ್ಯಕ್ತಿ ಇವ್ರ ಹತ್ರ ಬಂದು ತುಂಬಾ ಹಾರ ನೋಡಿತಾ ಇರ್ತಾರೆ. ಇವ್ರಿಗೂ ಏನೋ ಅರ್ಥ ಆಗ್ದಿರ ಸುಮ್ನೆ ಗಾಡಿ ಓಡಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಆ ವ್ಯಕ್ತಿ ಅವಾಗ ಗಾಡಿ ನಟ ನಿಲ್ಸ್ಬಿಟ್ಟು ಕೈಯಲ್ಲಿ ಒಂದು ರಾಡ್ ಎತ್ಕೊಂಡು ಇವನ ಹತ್ರ ಬರ್ತಾನೆ. ಇವ್ನ್ಗೆ ಅವಾಗ ಭಯ ಆಗುತ್ತೆ. ಆ ವ್ಯಕ್ತಿ ಹತ್ರ ಬಂದು ಇವನ್ ಹೆಗಲ್ ಮೇಲೆ ಕೈ ಇಡ್ತಾನೆ. ಇವನ್ ಹೆಗಲ್ ಮೇಲೆ ಕೈ ಇಟ್ಟಿದ ತಕ್ಷಣ ಇವನ್ ಜ್ಞಾನ ತಪ್ಪ ಅಲ್ಲಿಗೆ ಹೋಗ್ತಾನೆ. ಇವನ್ಗೆ ಎಚ್ಚರ ಆದಾಗ ಇವನು ಹಾಸ್ಪಿಟ್ಲಲ್ಲಿ ಇರ್ತಾನೆ. ಯಾರು ಕಾರ್ ಓಡಿಸ್ಕೊಂಡ್ ಬಂದಿರ್ತಾರೋ ಅದೇ ವ್ಯಕ್ತಿ ಇವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾನೆ. ಇವನು ಅವ್ರ ಹತ್ರ ಹೋಗಿ ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಅವ್ರು ಎಲ್ಲಾ ಸ್ಟೋರಿ ಹೇಳ್ತಾರೆ. ನೀನ್ ಯಾವ ಹುಡುಗಿನ ಗಾಡಿಲಿ ಕರ್ಕೊ ಬರ್ತಿದ್ದೋ ಅದೇ ಹುಡುಗಿ ಲಿಟ್ರಲಿ ನೀನ್ ಹೆಗಲ್ನ ಕಚ್ಚಿ ರಕ್ತ ಕುಡಿತಿದ್ದು. ಆದ್ರೆ ನಿನ್ಗೇನು ಅದ್ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ರೋಡಲ್ಲಿ ಹೋಗೋರೆಲ್ಲ ನಿನ್ನ ಕರಿಯಕ್ ಟ್ರೈ ಮಾಡ್ತಿದ್ರು, ಬಟ್ ನೀನ್ ಆ ಹುಡುಗಿ ವಶದಲ್ಲಿದ್ದೆ. ಅದಕ್ಕೆ ನಿನ್ಗೇನು ಗೊತ್ತಾಗಿಲ್ಲ. ಈ ತರ ಕಂಟೆಂಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಂತ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಇಂತಿ ನಿಮ್ಮ ವಿನಯ್ ಸಿಕೆ. ಥ್ಯಾಂಕ್ ಯು.